ಬೆಂಗಳೂರಿನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದ ವಕೀಲರ ವಿರುದ್ಧ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದರಿ ಗುಡುಗಿದ್ದಾರೆ. ಪ್ರತಿಭಟನೆ ನಡೆಸಿದ ವಕೀಲರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಾಗಿದೆ ಅಂತ ಬಿದರಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಪ್ರತಿಭಟನೆಯಿಂದಾಗಿ ಕೋಟ್ಯಾಂತರ ಜನರು ತೊಂದರೆ ಅನುಭವಿಸಿದ್ದಾರೆ. ಇದು ಕ್ಷಮಾರ್ಹವಲ್ಲ. ಇಂತಹ ಘಟನೆಗಳನ್ನು ಸಹಿಸಿಕೊಳ್ಳುವುದಿಲ್ಲ ಅಂತ ಎಚ್ಚರಿಸಿದ್ರು. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಏನ್ ಬೇಕಾದ್ರೂ ಮಾಡಿ ಪಾರಾಗಬಹುದು ಅನ್ನೋ ಭ್ರಮೆ ಬೇಡ ಅಂತ ವಕೀಲರಿಗೆ ತಿರುಗೇಟು ನೀಡಿದ್ರು. ಪೇದೆ ಅರುಣ್ ಕುಮಾರ್ ಅಮಾನತುಗೊಳಿಸುವ ಬಗ್ಗೆ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಅಂತ ಬಿದರಿ ಸ್ಪಷ್ಟಪಡಿಸಿದ್ರು. ಇದೇ ವೇಳೆ ನಿನ್ನೆಯ ಘಟನೆ ಬಗ್ಗೆ 20 ಪುಟಗಳ ವಿಸ್ತೃತ ವರದಿಯನ್ನ ಕಮಿಷನರ್ ಮಿರ್ಜಿ ಸಲ್ಲಿಸಿದ್ರು. 5 ನಿಮಿಷಕ್ಕಿಂತ ಹೆಚ್ಚು ಕಾಲ ಸಂಚಾರಕ್ಕೆ ಅಡ್ಡಿಪಡಿಸಿದ್ರೆ ಅಂತವರನ್ನ ಬಂಧಿಸಿ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಆಯುಕ್ತರಿಗೆ ಮಿರ್ಜಿ ಆದೇಶ ನೀಡಿದ್ರು. ಬಟ್ ಇದು ರಿಪೋರ್ಟ್ ಸುಮಾರು 18-20 ಶೀಟ್ ಇದೆ. ಇದನ್ನು ಓದಿ ನಾವು ವಿದ್ಯುಕ್ತವಾಗಿ ಆದೇಶ ಮಾಡಬೇಕಾಗುತ್ತೆ. ಅದಕ್ಕೊಂದು ಆಗಿದೆ ಹೇಳ್ತೀನಿ. ಹಲಸೂರು ಗೇಟ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ 22/2000. ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ನಾನು ಕಟ್ಟುನಿಟ್ಟಾದ ಸೂಚನೆಗಳನ್ನ ಕಮಿಷನರ್ ಅವರಿಗೆ, ಬೆಂಗಳೂರು ನಗರದ ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ನೀಡ್ತಾ ಇದ್ದೀನಿ. ಯಾವುದೇ ಕಾರಣದಿಂದ ಯಾವುದೇ ಸಂಘಟನೆ ಇರಬಹುದು, ಯಾವುದೇ ವ್ಯಕ್ತಿ ಇರಬಹುದು, ಯಾರೇ ಆಗಲಿ ಬೆಂಗಳೂರು ನಗರದಲ್ಲಿ ಸಂಚಾರಕ್ಕೆ ವ್ಯತ್ಯಯವನ್ನು ಉಂಟು ಮಾಡಿದರೆ ತಪ್ಪದೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಅವರನ್ನ ಆ ವ್ಯತ್ಯಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ 10 ನಿಮಿಷಗಳಲ್ಲಿ ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡ್ತೀನಿ. ಯಾರೋ ಇಬ್ಬರ ಹಿತಾಸಕ್ತಿ ಸಲುವಾಗಿ ನಾವು 1,10,00,000 ಜನ ಇರತಕ್ಕಂಥ ಬೆಂಗಳೂರು ನಗರದ ಜನರ ಹಿತಾಸಕ್ತಿಗಳನ್ನ ನಾವು ಹಾಳು ಮಾಡಲಿಕ್ಕೆ, ಅವರಿಗೆ ಧಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿಟಿಯಲ್ಲಿ ಇನ್ನು ಮುಂದೆ ಯಾರೇ ಒಂದು 5 ನಿಮಿಷ ನಿಲ್ಲಿಸಿದ್ರು ಸಹಿತ ಅವ್ರು ಯಾವುದೇ ಸಂಘಟನೆ ಇರ್ಬೋದು, ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ಅವ್ರ ಮೇಲೆ ನಾವು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸಂಚಾರಕ್ಕೆ ವ್ಯತ್ಯಯ ಮಾಡಿಸಿಕೊಡೋದಿಲ್ಲ. ನಿನ್ನೆ ಮಾಡಿರ್ತಕ್ಕಂಥದ್ದು ಗುರುತರ ಅಪರಾಧ. ಈಗಾಗಲೇ ಕಮಿಷನರ್ ಅವರ ಬಗ್ಗೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದನ್ನು ಲಾಜಿಕಲ್ ಕನ್ಕ್ಲೂಷನ್ಗೆ ಒಯ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಿತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಜಿತ್, ನಿನ್ನೆ ನಡೆದಂತಹ ಘಟನೆ ಬಗ್ಗೆ 20 ಪುಟಗಳ ಒಂದು ವಿಸ್ತೃತ ವರದಿಯನ್ನ ನೀಡಿದ್ದಾರೆ. ಇದು ಏನಂತ ಇದೆ ವರದಿಯಲ್ಲಿ? ಏನ್ ಹೇಳ್ತಾರೆ ಶಂಕರ್ ಬಿದ್ರಿ ಅವರು ಇದ್ರ ಬಗ್ಗೆ? ಶ್ವೇತಾ, ನಿನ್ನೆ ನಡೆದಂತಹ ಘಟನೆಯ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರಿಂದ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದ್ರಿ ಅವರು ಒಂದು ವರದಿಯನ್ನ ಕೇಳಿದ್ರು. ಆ ವರದಿಯನ್ನ ಇವತ್ತು ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಪೊಲೀಸ್ ಮಹಾನಿರ್ದೇಶಕರಾದಂತಹ ಶಂಕರ್ ಬಿದ್ರಿ ಅವರಿಗೆ ಕೊಟ್ಟಿದ್ದಾರೆ. ವರದಿಯಲ್ಲಿ ಏನಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಇದುವರೆಗೂ ಗೊತ್ತಾಗಿಲ್ಲ ಅದರಲ್ಲಿ ಏನಿದೆ ಅಂತ. ಆದರೆ ಒಟ್ಟಾರೆಯಾಗಿ ನಿನ್ನೆ ಆ ಘಟನೆ ಹೇಗಾಯಿತು ಮತ್ತು ಪೊಲೀಸರು ಆ ಘಟನೆಯನ್ನು ತಡೆಯೋದಕ್ಕೆ ನಡೆಸಿದಂತಹ ಪ್ರಯತ್ನಗಳ ಬಗ್ಗೆ ಆ ವರದಿಯಲ್ಲಿ ಇದೆ ಅನ್ನುವಂಥ ಮಾಹಿತಿ ನಮಗೆ ಬರ್ತಾ ಇದೆ. ಶ್ವೇತಾ, ಇದನ್ನು ಹೊರತುಪಡಿಸಿ ಗಮನಿಸಿದರೆ ನಿನ್ನೆಯ ಘಟನೆಯ ಬಗ್ಗೆ ಮೊದಲ ಸಲ ಪೊಲೀಸರಿಂದ ಒಂದು ಖಡಕ್ಕಾದಂಥ ಪ್ರತಿಕ್ರಿಯೆ ಬಂದಿದೆ. ಅದು ತುಂಬ ಸಮಾಧಾನ ಪಡಬೇಕಾದಂಥ ವಿಷಯ. 1,10,00,000 ಜನಸಂಖ್ಯೆ ಇರುವಂಥ ಈ ಊರಿನಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ಒಂದು ದೌರ್ಜನ್ಯ ಆಯಿತು ಅನ್ನೋ ಕಾರಣಕ್ಕಾಗಿ ಮುಕ್ಕಾಲು ಭಾಗ ಬೆಂಗಳೂರನ್ನು ಸ್ತಬ್ಧಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಇನ್ನೊಂದು ಸಲ ನಡೆದರೆ ಖಂಡಿತವಾಗಿಯೂ ಅದನ್ನು ಸಹಿಸಿಕೊಳ್ಳೋದಿಲ್ಲ ಅಂತ ಸ್ಪಷ್ಟ ಮಾತುಗಳಲ್ಲಿ ಶಂಕರ್ ಬಿದ್ರಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ತುಂಬ ಸಮಾಧಾನ ಪಡಬೇಕಾದಂಥ ವಿಷಯ ಶ್ವೇತಾ. ಓಕೆ, ಈ ರೀತಿಯಾದಂತಹ ಘಟನೆ ಇನ್ನೊಂದು ಸಲ ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ 5 ನಿಮಿಷಕ್ಕಿಂತ ಹೆಚ್ಚು ರಸ್ತೆ ತಡೆ ನಡೆಸೋದೇ ಅಪರಾಧ. ಅಂಥದ್ರಲ್ಲಿ ನಿನ್ನೆ 7 ಗಂಟೆಗಳ ಕಾಲ ರಸ್ತೆ ತಡೆಯನ್ನ ನಡೆಸಿದ್ದಾರೆ. ನಿನ್ನೆ ದಿನ ಯಾಕೆ ಪೊಲೀಸರು ಇಂತಹ ಒಂದು ಘಟನೆನ ಸಹಿಸಿಕೊಂಡ್ರು? ಶ್ವೇತಾ, ಅದು ನಿಜಕ್ಕೂ ಯಕ್ಷ ಪ್ರಶ್ನೆ. ಅದು ನಿನ್ನೆ ಪೊಲೀಸರು ಯಾಕೆ ಅಷ್ಟೊಂದು ಅಸಹಾಯಕರಾಗಿ ನಿಂತ್ಕೊಂಡು ಎಲ್ಲವನ್ನು ನೋಡ್ತಾ ಇದ್ರು, ಯಾಕೆ ಒಂದು ಕಠಿಣ ಕ್ರಮ ತಗೊಳ್ಳೋದಕ್ಕೆ ಮುಂದಾಗಲಿಲ್ಲ ಅನ್ನುವಂಥದ್ದು ನಿಜಕ್ಕೂ ಒಂದು ಯಕ್ಷ ಪ್ರಶ್ನೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅಂತ ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಒಂದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ನಂತರ ಪೊಲೀಸ್ ಪೇದೆ ಅರುಣನ್ನು ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಬಂತು. ಆ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ವಕೀಲರು ತಮ್ಮ ಮುಷ್ಕರವನ್ನು ಹಿಂತೆಗೆದುಕೊಂಡಿದ್ದರು ಶ್ವೇತಾ. ಆದರೆ ಅಸಹಾಯಕರಾಗಿ, ಅಷ್ಟೊಂದು ಅಸಹಾಯಕ ರೀತಿಯಾಗಿ ಪೊಲೀಸರು ಯಾಕೆ ವರ್ತಿಸಿದ್ರು ಅನ್ನೋದಕ್ಕೆ ನಿಜಕ್ಕೂ ಉತ್ತರ ಇಲ್ಲ. 5 ನಿಮಿಷಕ್ಕಿಂತ ಹೆಚ್ಚು ಕಾಲ ಸಂಚಾರಕ್ಕೆ ವ್ಯತ್ಯಯ ಮಾಡಿದರೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿಕೊಳ್ಳಬೇಕು ಅನ್ನುವಂಥ ಒಂದು ಕಾನೂನು ಹಿಂದಿನಿಂದಾನೂ ಇರುವಂಥದ್ದು. ಆದರೆ ಅದು ನಿನ್ನೆ ಖಂಡಿತವಾಗಿಯೂ ಜಾರಿಗೆ ಬರಲಿಲ್ಲ. 7 ಗಂಟೆಗಳ ಕಾಲ ಮುಕ್ಕಾಲು ಭಾಗ ಬೆಂಗಳೂರು ಸ್ತಬ್ಧವಾಗಿತ್ತು. ಆದರೆ ಇವತ್ತು ಶಂಕರ್ ಬಿದ್ರಿ ಅವರು ಹೇಳಿರೋದೇನು ಅಂದರೆ, ಇನ್ನು ಮುಂದೆ ಆ ಕಾನೂನು ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿಗೆ ಬರಬೇಕು ಅನ್ನುವಂಥದ್ದು. 5 ನಿಮಿಷಕ್ಕಿಂತ ಹೆಚ್ಚು ಕಾಲ ಯಾರು ಸಂಚಾರಕ್ಕೆ ವ್ಯತ್ಯಯ ಮಾಡಿದರೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿಕೊಳ್ಳಬೇಕು ಮತ್ತು
ಮುಷ್ಕರವನ್ನು ಆರಂಭಿಸಿದ 10 ನಿಮಿಷದೊಳಗಾಗಿ ಅವರನ್ನು ಬಂಧಿಸಬೇಕು ಅನ್ನುವಂಥದ್ದು ಆ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ನಗರ ಪೊಲೀಸ್ ಆಯುಕ್ತರಿಗೆ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಶಂಕರ್ ಬಿದ್ರಿ ಹೇಳಿದ್ದಾರೆ. ಶ್ವೇತಾ. ಓಕೆ ಅಜಿತ್, ಪೇದೆ ಅರುಣ್ ಕುಮಾರನ್ನ ಸಸ್ಪೆಂಡ್ ಮಾಡಿದ ಮೇಲೆ ನಿನ್ನೆ ಅವರು ಪ್ರತಿಭಟನೆಯನ್ನ ಕೈಬಿಟ್ರು ವಕೀಲರು. ಇವತ್ತು ಹೇಳಿದ್ದಾರೆ ಪೇದೆ ಅರುಣ್ ಕುಮಾರ್ ಅಮಾನತುಗೊಳಿಸೋ ಬಗ್ಗೆ ಇನ್ನೂ ಸ್ಪಷ್ಟವಾದ ನಿರ್ಧಾರವನ್ನು ಕೈಗೊಂಡಿಲ್ಲ ಅಂತ ಬಿದ್ರಿ ಅವರು ಹೇಳಿದ್ದಾರೆ. ಒಂದು ವೇಳೆ ಅವರ ನಿರ್ಧಾರ, ಒಂದು ವೇಳೆ ಪೇದೆ ಅರುಣ್ ಕುಮಾರ್ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಅಂತ ಆದ್ರೆ ಮತ್ತೆ ಈ ವಕೀಲರು ಬೀದಿಗಿಳಿಯುವಂತಹ ಸಾಧ್ಯತೆ ಇದೆಯಾ? ಹೇಗೆ ಇದನ್ನ ತಡೆಗಟ್ಟೋದಕ್ಕೆ ಯಾವುದಾದ್ರೂ ರೀತಿಯ ಕ್ರಮವನ್ನ ತಗೊಂಡಿದ್ದಾರಾ ಪೊಲೀಸ್ ಇಲಾಖೆಯವರು? ಶ್ವೇತಾ, ಈ ವಿಷಯದಲ್ಲಿ ಶಂಕರ್ ಬಿದ್ರಿ ಅವರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರು. ಏನು ಅಂತಂದರೆ, ನಗರದಲ್ಲಿ ತೆಗೆದುಕೊಳ್ಳಬೇಕಾದಂಥ ಅಂದರೆ ನಗರ ಪೊಲೀಸಿಂಗ್ನಲ್ಲಿ, ಬೆಂಗಳೂರು ನಗರದ ಪೊಲೀಸಿಂಗ್ನಲ್ಲಿ ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳಲ್ಲಿ ಪೊಲೀಸ್ ಮಹಾನಿರ್ದೇಶಕರು ತಲೆ ಹಾಕೋದಿಲ್ಲ, ಅಲ್ಲಿ ಕಮಿಷನರ್ ನಿರ್ಧಾರ ಅಂತಿಮವಾಗಿರುತ್ತೆ ಅನ್ನುವಂಥದ್ದು. ಆದರೆ ಪೇದೆ ಅರುಣ್ನನ್ನು ಸಸ್ಪೆಂಡ್ ಮಾಡೋದಕ್ಕೆ ಕಾರಣವಾದ ಅಂಶಗಳು ಕೂಡ ವರದಿಯಲ್ಲಿರುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಆ ವರದಿಯಲ್ಲಿ ಯಾವ ಕಾರಣಕ್ಕೆ ಅದನ್ನು ಸಸ್ಪೆಂಡ್ ಮಾಡಲಾಯಿತು ಅನ್ನುವಂಥ ಅಂಶಗಳನ್ನು ಸೇರಿಸಿ ನಗರ ಪೊಲೀಸ್ ಆಯುಕ್ತರು ಕೊಟ್ಟಿದ್ದಾರೆ. ಆ ಅಂಶಗಳನ್ನು ಈಗ ಪೊಲೀಸ್ ಮಹಾನಿರ್ದೇಶಕರು ಗಮನಿಸ್ತಾರೆ. ಒಂದು ವೇಳೆ ಅವು ಸ್ಯಾಟಿಸ್ಫ್ಯಾಕ್ಟ್ರಿ ಅನಿಸಿದರೆ, ಅಂದರೆ ಸಮಾಧಾನಕರ ಅಂಶಗಳು ಅಂತ ಅನಿಸಿದರೆ ಅರುಣ್ನ ಸಸ್ಪೆನ್ಷನ್ ಅದು ರದ್ದಾಗುವಂಥ ಸಾಧ್ಯತೆಗಳು ಕಡಿಮೆ, ಅದು ಮುಂದುವರೆದುಕೊಂಡು ಹೋಗುತ್ತೆ ಅಂತಲೇ ಹೇಳಬೇಕಾಗತ್ತೆ. ಆದರೆ ಒಂದು ವೇಳೆ ಸಸ್ಪೆನ್ಷನ್ ರದ್ದು ಮಾಡಿದರೆ ಈ ರೀತಿಯಾದಂಥ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಗಳು ಮತ್ತೆ ತಲೆದೋರಬಹುದಾ ಅನ್ನುವಂಥ ಪ್ರಶ್ನೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಹೌದು ಅನ್ನೋದು ಮಾತ್ರ ಉತ್ತರ ಆಗೋದಕ್ಕೆ ಸಾಧ್ಯ. ಶ್ವೇತಾ. ಓಕೆ, ಧನ್ಯವಾದಗಳು ಅಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.